ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭೂಗಳ್ಳರ ಹಾವಳಿ. ಗುಡಿಬಂಡೆ ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಘಟನೆ. ರೈತರ ಜಮೀನಿನಲ್ಲಿ ಅಕ್ರಮ ಪ್ರವೇಶ ಮಾಡಿ ಗೂಂಡಾಗಿರಿ. ಕಂದಾಯ ಇಲಾಖೆಯಲ್ಲಿ ಲಕ್ಷ ಇಲ್ಲದೆ ಕೆಲಸನೇ ಆಗಲ್ಲ. ನ್ಯಾಯಕ್ಕಾಗಿ ನಮ್ಮ ಮಾಧ್ಯಮದ ಮೊರೆ ಹೋದ ರೈತರು. ನಮ್ಮ ವಾಹಿನಿಯಿಂದ ಗುಡಿಬಂಡೆ ದಂಡಾಧಿಕಾರಿಗಳಿಗೆ ದೂರು. ರೈತರಿಗೆ ನ್ಯಾಯ ಕೊಡಿಸಲು ತಹಶೀಲ್ದಾರ್ರಿಂದ ಭರವಸೆ. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿಯ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಬಡ ರೈತರಿಗೆ ಭೂ ಸುಧಾರಣೆ ಕಾಯ್ದೆ ಅಡಿಯಲ್ಲಿ ಕೋರ್ಟ್ನಲ್ಲಿ ಮಂಜೂರಾದ ಜಮೀನಿನಲ್ಲಿ ಆಂಜನಪ್ಪ ಮತ್ತು ಭೀಮಣ್ಣ ಎಂಬುವರು ಸೇರಿ ರೈತರ ಜಮೀನಿನಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ ರೈತರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಾರೆ. ಇದರಿಂದ ಬೇಸತ್ತ ರೈತರು ನಮ್ಮ ಸುದ್ದಿವಾಹಿನಿಗೆ ಸಮಸ್ಯೆಗಳನ್ನು ಹೇಳಿಕೊಂಡರು. ನಾವು ನಮ್ಮ ತಂಡದೊಂದಿಗೆ ರೈತರಿಗೆ ನ್ಯಾಯ ಕೊಡಿಸಲು ಗುಡಿಬಂಡೆ ತಾಲೂಕು ಕಚೇರಿಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ದಂಡಾಧಿಕಾರಿಗಳ ಗಮನಕ್ಕೆ ತರಲಾಯಿತು. ತದನಂತರ ದಂಡಾಧಿಕಾರಿಗಳು ರೈತರಿಗೆ ನ್ಯಾಯ ಕೊಡಿಸುವ ಭರವಸೆಯನ್ನು ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರಿಗೆ ಒಂದು ಸಮಸ್ಯೆ ಆಗಿದೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಅಡಿ ಇವರಿಗೆ ಜಮೀನು ಮಂಜೂರಾಗಿರುತ್ತೆ. ಇಲ್ಲಿ ಪಾಪ ರೈತರಿಗೆ ಇವಾಗ ರಾಜಕೀಯ ಬಲದಿಂದ ಅಕ್ರಮವಾಗಿ ಪಾಣಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ರೈತರ ಆರೋಪ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಕೇಳಿ ತಿಳ್ಕೋಣ ಏನ್ ಹೇಳ್ತಾರೆ ಅಂತ. ಏನಾಗಿದೆ ಅಮ್ಮ ಸಮಸ್ಯೆ? ನಮಗೂ ಹಂಗೆ ಆಗಿದೆ ಸರ್, ಪಾನಿ ಬಂದಿಲ್ಲ ನಮ್ಗ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಉಳುಮೆ ಮಾಡ್ತಾ ಇದ್ರೆ? ಕಾಲದಿಂದ ಆಮೇಲೆ ನಮ್ಮ ಯಜಮಾನ್ ಮಾಡ್ತಾ ಇದ್ದ. ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ? ನನ್ನ ಮಗನ ಹತ್ರ ಇದೆ. ಕೋರ್ಟ್ ಇಂದ ಆದೇಶಗಳೇನೋ ಬಂದಿದೆಯಾ? ಹೈಕೋರ್ಟ್ ನಿಂದನೇ ಆಗಿದೆ ನಮ್ಗೆ. ಈಗ ಇಲ್ಲಿ ನಿಮಗೆ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳಾಗ್ಲಿ ಯಾರನ್ನಾಗ್ಲಿ? ಅಲ್ಲಿಗೆ ಹೋದ್ರೆ ಏನ್ ಹೇಳ್ತಾರ ಅವರು? ಸರ್ ನಾವು ಹೋಗಿದ್ವಿ ಕೋರ್ಟ್ಗೆ. ಕೋರ್ಟ್ಗೆ ಹೋಗಿದ್ರೆ ಅವ್ರೇನ್ ಹೇಳಿದ್ರು, ಇಲ್ಲಿ ನಾವು ಉಳ್ಮೆ ಮಾಡಿದ್ವಲ್ಲ ಮಾಡಕ್ ಬಂದ್ರೆ ಅವ್ರು ಬಿಡ್ಲಿಲ್ಲ. ಯಾಕೆ ಬಿಡ್ತಾ ಇಲ್ಲ ಅಂತ ಕೇಳಿದ್ರೆ ನಮ್ಮ ಹೆಸರಿಗೆ ಆಗಿದೆ ಅಂದ್ರು. ನಿಮ್ಗಿಂತ ಮುಂಚೆನೆ ಆಗಿದೆಯಲ್ಲ, LRF ಎಲ್ಲ ಆಗಿದೆಯಲ್ಲ ನಮ್ಗೆ, ಯಾಕೆ ಇವಾಗ ನೀನ್ ಬಿಡ್ತಾ ಇಲ್ಲ ಅಂದ್ರೆ ನಿಂದೇನಾದ್ರು ಆದ್ರೆ ಕೋರ್ಟಲ್ಲಿ ಆದ್ರೆ ನೀನ್ ಬಂದು ಉಳ್ಮೆ ಮಾಡು ಅಂತ ಗಲಾಟೆಗಳಾಗಿ ಸ್ಟೇಷನ್ ತನಕ ಹೋದ್ವಿ. ಸ್ಟೇಷನ್ ನಲ್ಲಿ ಏನ್ ಹೇಳಿದ್ರು, ನೀವು ಹೋಗ್ಬೇಡಿ ಅವರು ಹೋಗೋದ್ ಬೇಡ, ಯಾರಿಗಾದ್ರೆ ಅವ್ರು ಹೋಗಿ ಅಂತ ಹೇಳಿದ್ರು. ಹೌದು ಸರಿ ಅಂತ ಹೇಳಿ ನಾವು ಸುಮ್ನೆ ಇದ್ರೆ ಅವ್ರು ನೈಟ್ ಬರೋದು, ಉಳ್ಮೆ ಮಾಡೋದು, ಬೆಳಗಿನ ಜಾವ ನಾವು ಬಂದ್ ಕೇಳಿದ್ರೆ ನಮ್ದು ಅನ್ನೋದು, ಮತ್ತೆ ಅದ್ರಲ್ಲಿ ಬರಲ್ಲ ಅನ್ನೋದು, ಹಿಂಗೆ ಒಂದೊಂದು ಹೇಳ್ಕೊಂಡು ಹೋಗ್ತಾ ಇದಾರೆ. ರಾತ್ರಿ ಬಂದು ಅಕ್ರಮವಾಗಿ ಉಳುಮೆ ಮಾಡಿದ್ದಾರೆ. ಸರ್ ನಮ್ದು ನೋಡಿ ಅಲ್ಲಿ ಬರುತ್ತೆ, ಆ ಮಣ್ಗಡ್ಡೆಯಿಂದ ಬಂದು ಹಿಂಗ್ ಸ್ಟ್ರೈಟ್ ಯಾರ್ಯಾರು ಇದ್ರಲ್ಲಿ ಎಲ್ಲ ಇದು ಆಂಜನಪ್ಪ ಮತ್ತೆ ಭೀಮಣ್ಣ ಅಂತ. ಆ ಕಡೆ ತೋರಿಸಿ ಅವ್ರನ್ನ ಅದೇ ಪ್ರಾಬ್ಲಮ್. ಯಾಕೆ ಅಮಾಯಕರು? ನಿಮ್ಗೆ ಗೊತ್ತಿರ್ಲಿಲ್ಲ LRF ಆದ್ಮೇಲೆ ನೀವು ಕಾನೂನಾತ್ಮಕ 74 ನಾವು ಕೊಟ್ಟಿದೀವಿ. ಯಾಕೆ ಖಾತೆ ಮಾಡ್ಕೊಡ್ಬೇಕು ಅಂತ ಕೊಟ್ಟಿದೀವಿ. ಎಲ್ಲ ಇದೆ, ನಿಮ್ದು LRF ಆಗಿರೋದು ಕೊಡಿ ದಾಖಲಾತಿಗಳನ್ನ. ಈ ತಹಸೀಲ್ದಾರ್ ಅವ್ರು ಹೆಂಗೆ ಅವರು ಪಾನಿ ಮಾಡಿದ್ರು, ನೀವೇ ಅಬ್ಜೆಕ್ಷನ್ ಹಾಕಿಲ್ವಾ? ಮಾಡ್ಸಿರೋದು ಸರ್ ಅದು ನೋಡಿ. ಜಮೀನ್ ಹತ್ರ ಬಂದ್ರೆ ಚೈನುಗಳು ನೋಡಿ ಸ್ನೇಹಿತರೆ, ಇವ್ರದ್ದು LRF ಆಗಿದ್ರು ಸಹ ಇವ್ರಿಗೆ ತಂಟೆ ತಕರಾರುಗಳು ಬಂದು ಇವ್ರ ಜಮೀನ ಒತ್ತುವರಿ ಮಾಡ್ಕಂತವ್ರೆ. ರೈತರು ಇವ್ರ ರೈತರ ಪರಿಸ್ಥಿತಿ ಇವಾಗ ಯಾರಿಗೋಗಿ ಹೇಳ್ಬೇಕು? ಸಂಪೂರ್ಣವಾಗಿ ದಾಖಲಾತಿಗಳು ಪರಿಶೀಲನೆ ಮಾಡಿ PG ಆಂಜನಪ್ಪ ಭೀಮಣ್ಣ ಅಂತ ಇವ್ರ ಫಸ್ಟ್ ವಿಜಯಪುರದ ಹತ್ರ ಗೋಣೂರು ಅವ್ರು ಫಸ್ಟ್ GP ಮಾಡ್ಕೊಂತಾರೆ. ಐನವ್ರ ಹತ್ರ GP ಮಾಡ್ಕೊಂತಾರೆ. GP ಮೇಲೆ ಬೇರೆಯವ್ರಿಗೆ ಇವರೇ ಮಾಡ್ತಾರೆ ಖಾತೆ. ಮತ್ತೆ ಅವ್ರ ಮನೆ ಹತ್ರ ಹೋಗಿ ನಾವು ಕೇಳ್ತೀವಿ, ಏನ್ ಸ್ವಾಮಿ ನೀನ್ ಈ ತರ ಜಮೀನ್ ಮಾಡ್ಸ್ಕೊಂಡಿದ್ಯಾ ಅಂತ ಕೇಳಿದ್ರೆ, ಆ ಜಮೀನೇ ನಾನು ನೋಡಿಲ್ಲಪ್ಪ, ಇಂತ ಅವ್ರು ಬಂದು ನನ್ನ ಹೆಸರಿಗೆ ಮಾಡಿದ್ದಾರೆ ಅಂದ್ರು. ಆ ವಿಡಿಯೋ ಸಹ ನಮ್ಮ ಹತ್ರ ಇದೆ, ಅವ್ರು ಮಾತಾಡಿರೋದು. ಮತ್ತೆ ಅಲ್ಲಿ ನಾವು ಹೋಗಿರೋದು ಗೊತ್ತಾಗಿದ ತಕ್ಷಣನೇ ಇಲ್ಲಿ ಇವ್ರ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ. ಮತ್ತೆ ಅಲ್ಲಿಗೆ ಹೋಗ್ತಾರೆ ಇವ್ರು, ಅವ್ರ ಮೇಲೆ ಕೇಸ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ನಮ್ಗಿರೋದು ಇದೇ ಭೂಮಿ, ಇದನ್ನ ನಂಬ್ಕೊಂಡೆ ನಾವಿರೋದು. ನಾವು ವ್ಯವಸಾಯ ಮಾಡ್ಬೇಕು, ನಾವು ತಿನ್ಬೇಕು. ಹೌದು, ಇಷ್ಟೇ ನಮ್ಮ ವೃತ್ತಿ. ಆಯ್ತಾ? ಇವ್ರು ಬೇಕು ಅಂತ ಹೇಳ್ಬಿಟ್ಟು ಈ ದುಡ್ಡು ಬಲದಿಂದ ಚೈನುಗಳು, ಮೊಚ್ಚುಗಳು, ಈ ಸೌದೆಗಳು ಎಲ್ಲ ತಗೊಂಡ್ ಬರ್ತಾರೆ. ಬೇಕಾದ್ರೆ ತಂದಿರೋ ಫೋಟೋಗಳು ನೋಡ್ಕೊಳ್ಳಿ, ನೋಡಿ. ದೌರ್ಜನ್ಯ. ಪೊಲೀಸರೇನ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ವಾ?
ಅದೇ ಇಬ್ಬರನ್ನು ಸ್ಟೇಷನ್ ಕರ್ಸಿದ್ರು. ಹಾ. ಇಲ್ಲಿ ನೋಡಿ ಚೈನ್ ತೆಗಿತಾ ಇರೋದ್ ನೋಡಿ, ಹಾ 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 ಚೈನ್ ತೆಗಿತಾ ಇರೋದ್ ನೋಡಿ. ಹಾ. ಕರ್ಸಿದ್ರು, ನೋಡಿ ಗುಂಡ ವರ್ತನೆ ಹೆಂಗಿದೆ ಅಂತ. ಕರ್ಸಿದ್ರು, ಬೈದು ಕಳಿಸಿದ್ರು. ನೀನು ಹೋಗ್ಬೇಡ ಕೋರ್ಟಲ್ಲಿ ಏನಾದ್ರೆ ಅದಾಗ್ಲಿ ಅಂತ ಹೇಳಿದ್ರು. ಅವ್ನ್ ಬರ್ತಾನೆ ಈ ತರ ಮಾಡ್ತಾ ಇರ್ತಾನೆ. ನಾವೇನ್ ಮಾಡೋದು, ಹೈಕೋರ್ಟ್ ಆದೇಶ ನಂಬ್ಕೊಂಡೆ ನಾವ್ ಇಲ್ಲಿ ತನಕ ನಂಬ್ಕೊಂಡಿದ್ದೀರಾ? ಅರ್ಜಿ ಏನನ್ನ ಹಾಕಿದ್ದೀರಾ? ಹಾಕಿದೀವಿ ಎಲ್ಲ. ಏನಾಯ್ತು? ಅದೇ ಸರಿ ಆಯ್ತು. ಇವಾಗ ಏನ್ ಹೇಳ್ತಾವ್ರೆ? ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದೀರಾ? ಮಾಡಿದ್ದಾಯ್ತು. ಏನ್ ಹೇಳ್ತಾವ್ರ ಅವರು ಕೋರ್ಟ್ ಅಲ್ಲಿ ಏನಾಗುತ್ತೋ ಅಲ್ಲಿ ತನಕ ನೀವು ಹೋಗ್ಬೇಡಿ, ಅವರು ಹೋಗ್ಬೇಡಿ. ಸರಿ ಆಯ್ತು, ಕೋರ್ಟ್ ಅಲ್ಲಿ ಏನಾಗುತ್ತೋ ನೀವು ಹೋಗ್ಬೇಡಿ, ಅವರು ಎಲ್ಲಿಂದ ಎಲ್ಲಿಗೆ ಬಂದವ್ರ ಅವರು? ಸರ್ ಅರ್ಧ ಬಂದ್ಬಿಟ್ಟಿದ್ದಾರೆ ಸರ್. ಅರ್ಧ ಬಂದವ್ರೆ. ಅರ್ಧ. ಹೌದಾ? ಪಾನಿ ವಜಾ ಮಾಡ್ರಿ ಅಂತ ಏನನ್ನ ಹೇಳಿದ್ದೀರಾ? ಈ ನಡುವೆ ಹೋಗಿಲ್ಲ ಸರ್ ನಾವು. ಈ ನಡುವೆ ಹೋಗಿಲ್ಲ. ಆಯ್ತು, ಇವಾಗ ನಾವು ತಾಲೂಕ್ ಆಫೀಸ್ ಹೋಗೋಣ. ಸತ್ಯತೆ ಕಣ್ಮುಂದೆನೆ ಬಹಿರಂಗವಾಗಿ ಕೇಳೋಣ. ಸಾರ್ವಜನಿಕರಿಗೆ ಹಕ್ಕಿದೆ. ನಮ್ಗೆ ನೀವು 10 ಜನಕ್ಕೆ ಅನ್ನ ಹಾಕೋರು ರೈತರು, ನಿಮಗೆ ಈ ಪರಿಸ್ಥಿತಿ ಬಂದ್ರೆ ಬೇರೆಯವ್ರ ಪರಿಸ್ಥಿತಿ ಹೇಗೆ? ನೀವೆಲ್ಲ ಯೂತ್ರು ಕೇಳ್ಬೇಕಲ್ಲ, ಅವ್ರಿಗೆ ಪ್ರಶ್ನೆ ಕೇಳ್ಬೇಕ್ರಿ, ಪ್ರಶ್ನೆ ಮಾಡ್ಬೇಕು. ಅವ್ರೇನಂತಾರೆ, ನಿಮ್ದೇನಾದ್ರು ಇದ್ರೆ ತಗೊಂಬಾ ಅಂತಾರೆ. ನೋಡ್ರಿ, ನಮ್ಮದು LRF ಎಲ್ಲ ಇದೆ, LRF ಇದೆ, ಕೋರ್ಟ್ಗಿಂತ ನ್ಯಾಯಾಲಯದಕ್ಕಿಂತ ದೊಡ್ಡವರು ಯಾರು ಇಲ್ಲ. ಕರೆಕ್ಟ್ ಅಲ್ವಾ? ನ್ಯಾಯಾಲಯದಕ್ಕೆ ಯಾರು ಕಟ್ನಿಟ್ಟಲ್ಲಿ ಇರ್ತಾರೋ ಅವರೇ ಶ್ರೀಮಂತರ ಲೆಕ್ಕ. ಅರ್ಥ? ನಮ್ಗೆ ನ್ಯಾಯಾಲಯಕ್ಕೆ ನಂಬ್ಕೊಂಡಿರೋದು ಇವತ್ತು. ಕರೆಕ್ಟಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲದಲ್ಲಿ ಸಂವಿಧಾನ ಬರ್ದಿರೋದು ಒಬ್ರಿಗಲ್ಲ, ಎಲ್ರಿಗೂ ಸೇರಿ ಸಮಾನವಾಗಿ ಬರ್ದಿರಕ್ಕಂಥದ್ದು. ಅದು ಅದನ್ನ ಮೀರಿ ಹೋದ್ರೆ ಯಾರು ಬಿಡಲ್ಲ. ಏನ್ ಹೇಳಿ? ನಾವೆಲ್ಲದಕ್ಕೂ ಸಿದ್ಧವಾಗಿರ್ತೀವಿ. ಏನಪ್ಪಾ, ನಾವ್ ಯಾವ್ದೇ ಕಾರಣಕ್ಕೆ ಬಿಟ್ಟುಕೊಡಲ್ಲ. ಇದೇ ಪ್ರಶ್ನೆ ಹೋಗಿ ತಹಸೀಲ್ದಾರ್ ಕೇಳೋಣ. ನೀವ್ 73-74 ಅಲ್ಲಿ LRF ಅಲ್ಲಿ ಆಗಿರಕ್ಕಂತ ಜಮೀನನ್ನ, ಕರೆಕ್ಟ್ ಅಲ್ವಾ? ಎಲ್ರು ಅರ್ಜಿ AC ಅವ್ರ ಆದೇಶ ಮೇರೆಗೆ ನೀವು ಮಾಡ್ಬೇಕಾಗಿರಕ್ಕಂತ ಜಮೀನನ್ನ ನೀವು ಬೇರೆಯವ್ರಿಗೆ ಹೆಂಗ್ ಪಾನಿ ಮಾಡ್ಕೊಟ್ಟಿದ್ದೀರ ಅನ್ನಕ್ಕಂತ ಪ್ರಶ್ನೆ ನಾವು ಅವ್ರಿಗೆ ಕೇಳೋಣ. ಅವಾಗ ನಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಇದ್ರಲ್ಲಿ ಏನ್ ಸತ್ಯತೆ ತಿಳ್ಕೊಂಡು ಮುಂದುವರಿಯೋಣ. ಅದು ಏನು ಲೀಗಲ್ ಏನು ಬೇರೆಯವ್ರದ್ದು ಅವರು ಪರಿಶೀಲನೆ ಮಾಡ್ಬೇಕಲ್ಲ. 1,000 ಸಲ ಇವಾಗ ಒಂದು ರಿಪೋರ್ಟ್ ಆಗಕ್ ಬಂದ್ರೆ ಜಮೀನಲ್ಲಿ ಯಾರಿದ್ದಾರೆ ಉಳ್ಮೆ ಮಾಡ್ಕೊಂಡು ಅನ್ನೋದ್ಕಂತ ಊರವ್ರು ಹೇಳ್ತಾರೆ. ಕರೆಕ್ಟ್ ಏನ್ರಿ? ಈ ಊರವ್ರು ಬಂದ್ ಕೇಳ್ತಾರೆ ಯಾರಿದ್ದಾರೆ, ಯಾರವ್ರೇ ಇಲ್ಲಿ ಅನ್ನಕ್ಕಂಥದ್ದು. ನೀವ್ ಯಾವ್ದು ಮಾಡ್ದಿರಂಗ್ ಮಾದರ್ ಬಂದ್ಬಿಟ್ಟು ನೀವು ಸಂಪೂರ್ಣವಾಗಿ ರಿಪೋರ್ಟ್ ಹಾಕ್ಬಿಟ್ಟು ಪಾನಿ ಯಾವ ಆದೇಶ ಮೇರೆಗೆ ಪಾನಿ ಮಾಡಿದೀರಾ? ಕರೆಕ್ಟ್ ಅಲ್ವಾ? ಈಗ ನಿಮ್ಮೂರವ್ರು ಯಾರು ಹೇಳಲ್ವಾ? ನಿಮ್ಮರ ಮತ್ತೆ ನಾವು ಗುಡಿಬಂಡೆ ತಾಲೂಕ್ ಆಫೀಸ್ ನಲ್ಲಿ ಒಂದ್ ದೂರ ನಮ್ಮ ಮಾಧ್ಯಮಕ್ಕೆ ಬಂತು. ಇಲ್ಲಿ ಬಂದು ಕೇಳಿದ್ರೆ ಸಾರ್ವಜನಿಕರಿಂದ ಸಾಲು ದೂರುಗಳು ಬರ್ತಾ ಇದೆ. ನಾವೆಷ್ಟು ಓಡಾಡಿದ್ರು ನಮ್ ಕೆಲಸ ಆಗ್ತಾ ಇಲ್ಲ, ನಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸಾರ್ವಜನಿಕರಿಂದ ದೂರು ಮತ್ತೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಾರು ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡೋಣ. ಅಮ್ಮ, ನಿಮ್ಮ ಹೆಸರೇನಮ್ಮ? ఏనాగిదమ్మా సమస్య ఇల్లే 12 ఏళ్ళు ಆಯ್ತಾ ಕೋರ್ಟ್ ಕೇಸಿ 2 ಮಾಟ್ಲು ಆಲ್ರೆಡಿ ಅయింది. ಹೋಮ್ ಸುರಕ್ಷಾಕ್ಕೆ ಅರ್ಜಿ ಸಲ್ಲಿಸಿದ್ದೀರಿ ಅಂತ ಹೇಳಿದ್ರಲ್ಲ ಅವಾಗಲೇ? మాకు కానీలే సార్ లక్ష్మణ్ అనేవాడు మాకు కాకూడదని చేస్తా అన్నాడు. ಎಷ್ಟು ದಿನ ಆಯ್ತಾ ಹೋಮ್ ಸುರಕ್ಷಾಕ್ಕೆ ಅರ್ಜಿ ಸಲ್ಲಿಸಿ ನೀವು? ಅವಡು 6 నెలలు అయింది సార్. 6 ತಿಂಗಳು ಬೇಕಾಗಿಲ್ಲ, 21 ದಿನ ಬೇಕು ಸರ್ಕಾರಿ ಕೆಲಸ ಮಾಡಕ್ಕೆ. ಹೋಮ್ ಸುರಕ್ಷಾ ಆಗ್ಲಿಕ್ಕೆ ಎಷ್ಟು ಇನ್ಕಮ್ ಆಗ್ಲಿ ಮಾರಾಟನೇ ఉన్నాము. వాడు అంశాంతం లక్ష్మణ్ అనేవాడు మాకు కానిచ్చలేదు. ನಾಡ ಕಚೇರಿಯವರು ನಿಮ್ಗೆ ಬೇಜವಾಬ್ದಾರಿತನ ತೋರಿಸ್ತಾವ್ರ ಅವರು. ರಿಯಲ್ ಎಸ್ಟೇಟ್ ವಾడు. ನೋಡಿ, ಇವ್ರು ಹೋಮ್ ಸುರಕ್ಷಾ ಆಗಕ್ಕೆ ಬಿಡ್ತಾ ಇಲ್ವಂತ ಅಲ್ಲಿರುವಂತ ಹಣಬಲದವರು. ఆ టెన్షన్ తో కాళ్ళు చేతులు అన్ని నోరు ఏమి ఫోన్ చేయలేదు. ಟೆನ್ಷನ್ 2 ಮಾಟ್ಲು ಆಲ್ರೆಡಿ ಅయింది సార్, మాకు కానిచ్చలేదు. ಪಾಪ ಹೋಮ್ ಸುರಕ್ಷಾಕ್ಕೆ ಇವರು ಸರ್ಕಾರಿ ಕಚೇರಿ ಪಾಪ ಅವ್ರ ಪರಿಸ್ಥಿತಿ ಏನಾಯ್ತು ಲಾಸ್ಟ್ ಅಲ್ಲಿ? ಪೆರಾಲ್ಸಿಸ್ ಹೊಡೆದಿದೆ ಅವ್ರಿಗೆ. ಪ್ರಶ್ನೆ ಕೇಳ್ದಿರಂಗೆ ಅವ್ರ ಪರಿಸ್ಥಿತಿ ನೋಡಿ ನೀವು. ನೋಡಿ ಹೆಂಗಿದ್ದಾರೆ ಅಂತ. ಪಾಪ 20 ವರ್ಷದಿಂದ ಅಳದು ಕೋರ್ಟ್ ಅಲ್ಲಿ ಹಾಗೆ ಆದೇಶ ಮೇರೆಗೆ ಇವ್ರು ಮಾಡ್ಕೊಟ್ಟಿಲ್ಲ. ನೋಡಿ ಅವ್ರ ಪರಿಸ್ಥಿತಿ ಏನಾಯ್ತು. ರಿಯಲ್ ಎಸ್ಟೇಟ್ ಆಫೀಸ್ ಆಗೋಗ್ಬಿಟ್ಟಿದೆ ಇಲ್ಲಿ ಗುಡಿಬಂಡೆ ತಾಲೂಕ್ ಆಫೀಸು. ಇದು ತಾಲೂಕ್ ಆಫೀಸ್ ಅಲ್ಲ, ಸಾರ್ವಜನಿಕರ ಕುಂದುಕೊರತೆಗಳನ್ನ ಬಗೆಹರಿಸಕ್ಕಲ್ಲ. ನಮ್ಮ ಮಾನ್ಯ ಸಚಿವರು ಕಂದಾಯ ಸಚಿವರು ಏನ್ ಮಾಡ್ತಾ ಇದ್ರ ಗೊತ್ತಿಲ್ಲ. ಇಂತ ಭ್ರಷ್ಟಾಚಾರ ಪರಿಸ್ಥಿತಿ ನೋಡ್ರಿ ಯಾರು ಹೇಳ್ಬಿಟ್ಟು ಮಾಡ್ಬಿಟ್ಟಿರೋದಿಲ್ಲ ಅವ್ರಾಗಿಲ್ಲ. ಸರ್, ಮತ್ತೆ 3 ದಿನದಲ್ಲಿ ಏನಾಗಿದೆ, ಇವ್ರ ಮನೆಯಲ್ಲಿ ಫ್ರೆಂಡ್ಸ್ ಇಲ್ಲ, ಅಚ್ಚೆ ಹೋಗಿದೆ. ಆ ಲೇಡೀಸ್ ಅಡ್ಡ ಹೋದ್ರೆ ಜೆಸಿಬಿಗೆ ಮೇಲೆನೆ ಬರ್ತಾರೆ. ಇದು ಮಣ್ಣು ಹೊಟ್ಟಿದಾರಲ್ವಾ, ಸೆಲ್ವಾದಿಗೆ ಅವ್ರ ಮೇಲೆನೆ ಹೋಗ್ತಾರಂತೆ. ಮೇಲೆನೆ ಹೋಗ್ತಾನ
ಪೊಲೀಸರು ಏನ್ ಹೇಳ್ತಾರೆ ಪಾಣಿ ಯಾರಿದ್ದಾರೆ ಅವ್ರು ಅಲ್ಲ ಇರ್ಬೋದು. ಈಗ ಸರ್ಟಿಫಿಕೇಟ್ ಕಾಪಿ ಇದೆಯಾ? ನೀವು ಓದಿ ಒರಿಜಿನಲ್ ಪೇಪರ್ AC ಆಫೀಸರ್ ಏನಾಗಿದೆ ಸಡನ್ ಆಗಿ ಏನ್ ಮಾಡೋದು ಅವ್ರು ಅದೇ ಮಾಡ್ಕೊಂಡು ಅದೇ ನಿಮ್ಮ ಜಮೀನಲ್ಲಿ ಬಂದ್ರೆ ಕಂಪ್ಲೀಟ್ ಅದೇ ಪೊಲೀಸ್ ಈ ಹೋಟೆಲ್ ಯಾವ ಓದಿದ್ರೆ ಕಾಪಿ ಇದೆಯಾ? ಮುಂದೆ ಏನಾಗಿದ್ದಾರೆ ಆಮೇಲೆ ನಾವು ಹಾಕಿದ್ದೀವಿ ಇನ್ನೂ ಆಗ್ಬೇಕು. ನೀವು ಅಪ್ಡೇಟ್ ಏನಾಗಿದೆ ಅಂದ್ರೆ ಈ ಹೊರಗಡೆ ಏನ್ ಅಧಿಕಾರಿಗಳಿದ್ದಾರೋ ನಿಮ್ಮ ಮಾಧ್ಯಮದಕ್ಕೆ ಹೋಗ್ಬೇಕಂದ್ರೆ ಅವರ ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ KA ಕನ್ನಡ ನ್ಯೂಸ್ 24.